ನಿಂಗೆ ಗೊಜ್ಜೆ ನನ್ನ ಮಗ ಅಂತ ಬೈತಾವ ಸಾಗರ್. ನಾನು ಆರಾಮಾಗಿರೋ ದೊಡ್ಡ ಗೊಜ್ಜೆ. ಮಾತೇ ಇಲ್ಲ. ತಿಗದ ಪಕ್ಕ ಮಲಗಿದ್ರಿ. ಪ್ರಶ್ನೆ ಆಯ್ತದ ಅಜ್ಜಿ, ನಿಮ್ಮ ಹೆಸರೇನು? ಹಾಂ, ಮದುವೆ ಆಗಕ್ಕೆ ಟಿಕೆಟ್ ಕೇಳಿದ್ರೆ ಕೈ ಕೊಡ್ತಾವ. ಹಾಂ, ಹುಡುಗನ ಪ್ರೊಫೈಲ್ ಹುಡುಗಿ ಬರ್ದೆ ಇನ್ನೇನು ಹುಡುಗ ಬರ್ತಾರ ನಿಮ್ ತರ? ಸಕ್ಕತ್ತಾಗ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಆರಾಮಾಗಿ ಮೇಲೆ ಲೈಟ್ ಆಫ್ ಮಾಡು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಬಾಯಿಗೆ ಯಾರು ಏನಿಟ್ರು? ಅವ್ರ ಅಮ್ಮನ ಯಾರು ತಿಂತಾರೋ ಅವ್ರನ್ನ ತಿಂತೀವಿ ನಾವು. ಬನ್ನಿ ಇಲ್ಲಿ ಮಲ್ಕೊಳ್ಳಿ. ಇಲ್ಲಿ ಮೊಟ್ಟೆ ಕಳ್ಳ ಅವಾಗ ಸಿಗ್ತಾ ಇರ್ತಾರೆ, ಆ ಹೇಳ್ತಾರೆ, ಬಾಯ್ ಹೇಳ್ತಾರೆ, ಮನೆಗೆ ಹೋಗ್ತಾರೆ. ನಿಂಗೇನು ಬ್ಲೌಸ್ ಹೊಲ್ಸಲ್ಲ? ಪ್ಯಾರಿ ಸಮಾಜ್ಗೆ ಎಲ್ಲಾರ್ಗೂ ದೇವ್ರು ಒಳ್ಳೇದು ಮಾಡ್ಲಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇವತ್ತು 3ನೇ ಆಷಾಢ ಶುಕ್ರವಾರ ಗೈಸ್. ಅದಕ್ಕೆ ಬಾಯ್ಸ್ ಎಲ್ಲ ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದು ಅರ್ಲಿ ಮಾರ್ನಿಂಗ್ ಎದ್ದು ಅನ್ನೋದಕ್ಕಿಂತ ಇನ್ನು ಮಲ್ಗೆ ಇಲ್ಲ. ಬೆಳಗಿನ ಜಾವ ಆಲ್ರೆಡಿ 5:15. ಫುಲ್ಲು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಹೋಗ್ತಾ ಇರೋವಂಥದ್ದು. ಏನಕ್ಕೆ ನಿದ್ದೆಗೆಟ್ಟಿದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಜಸ್ಟ್ ಇದೊಂದು ವೀಡಿಯೋಗೋಸ್ಕರ ಅಷ್ಟೇ. ಟೈಮ್ ಲೈನ್ ನೋಡಿ ಬರ್ತಾ ಇದ್ದಂಗೆ ಆಲ್ರೆಡಿ 3 ವ್ಲಾಗಲ್ಲಿ ತೋರಿಸಿದ್ದೀನಿ. ಈ ಟೈಮ್ ಲೈನ್ನ ಈ ವ್ಲಾಗಲ್ಲೂ ತೋರಿಸ್ತಾ ಇದ್ದೀನಿ. ಸೊ ಇದು ನಡೀತಾನೇ ಇದೆ. ನೀವೇನು ವೀಡಿಯೋ ನೋಡಿರ್ತೀರಲ್ಲ, ಅದು ಅಷ್ಟು ಸುಲಭವಾಗಿರಲ್ಲ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಾಡ್ತಾ ಇರುವಂಥ ವೀಡಿಯೋ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಇವಾಗೆಲ್ಲ ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು ಗೈಸ್, ಮೇನ್ ನನ್ನ ಔಟ್ಫಿಟ್ ಹೆಂಗಿದೆ ಕಮೆಂಟ್ ಆಗಿ ಗೈಸ್. ಸೊ ನೋಡಿ, ಈ ಔಟ್ಫಿಟ್ ಏನು ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ಲಿ ಕಾಸ್ಟ್ಯೂರಿಂದ ಹ್ಯಾಂಡ್ ಮೇಡ್ ಎಂಬ್ರಾಯ್ಡ್ರಿ ಡಿಸೈನು. ಸೊ ಅಂಬಾರಿ, ಆನೆ, ಹಿಂದೆ ಮೈಸೂರು ಪ್ಯಾಲೇಸ್ ಹಿಂಗಿದೆ. ಆ್ಯಂಡ್ ಈ ಔಟ್ಫಿಟ್ ಡೀಟೇಲ್ಸ್ ಎಲ್ಲ ಫುಲ್ ಕಾಸ್ಟ್ಯೂರ್ ಅವ್ರ ವೆಬ್ಸೈಟಲ್ಲಿದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಕಂಪ್ಲೀಟ್ ಔಟ್ಫಿಟ್ನ ಕೆಳಗಡೆ ಹೋಗಿ ಬೆಳಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ಏನೇನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀವಿ. ಕಾಯ್ತಾ ಇರಿ, ಬನ್ನಿ ಹೋಗೋಣ. ತಾನೇ ನಾನು ಬಿಟ್ಟು ಯಾರು ರೇಗ್ಸಂಗಿಲ್ಲ. ಆರಾಮಾಗಿ ಸಾಗರ್ ಆರಾಮಾಗಿ ಮುಂದೆ ಬಿಡಿ. ಬ್ರೋ ಆರಾಮಾಗಿ ಆ ಗಾಡಿ ಹಿಂದೆ ಬರುತ್ತೆ ನೋಡಿ. ಇವಾಗ ಹ್ಯಾಂಡ್ ಬ್ರೇಕ್ ಇಳಿಸಿ ಬ್ರೋ. ಹಾಂ, ಇವಾಗ ಇಳಿತು. ಆರಾಮಾಗಿ ಹೋಗ್ತಾ ಇದ್ರಲ್ಲ ಇವರು. ಇದೆಲ್ಲ ಹೆಂಗ್ ಗೊತ್ತಾಗ ಗೈಸ್? ಆರಾಮಾಗಿ ಎಸಿ ಹಾಕಿ ಬ್ರೋ. ಹಂಗೆ ನಾನು ಆರಾಮಾಗಿ ಓಡಿಸ್ತೀನಿ ಬನ್ನಿ ಅಂತ ಗೀಸ್ಕೊಂಡ್ರು. ಆರಾಮಾಗಿ ಏನೋ ಪದ ಇವತ್ತು ಫುಲ್ಲು ಈ ವ್ಲಾಗ್ ಫುಲ್ಲು ಓಡುತ್ತೆ ನನ್ನ ಪ್ರಕಾರ. ಬ್ರೋ ಆರಾಮಾಗಿ ಎಸಿ ಹಾಕಿ ಬ್ರೋ. ಆರಾಮಾಗಿ ಇನ್ನೊಂದು ಪಾಯಿಂಟ್ ಆರಾಮಾಗಿ ಜಾಸ್ತಿ ಮಾಡ್ಬೋದು ಬ್ರೋ. ಮಚ್ಚ ಇನ್ನೊಂದು ಪಾಯಿಂಟ್ ಆರಾಮಾಗಿ ಜಾಸ್ತಿ ಮಾಡೋರು ಆರಾಮಾಗಿ ಮಾಡ್ತಾ ಇಲ್ಲ ಮಚ್ಚ. ಆರಾಮಾಗಿ ಇನ್ನೊಂದು ಪಾಯಿಂಟ್ ದಯವಿಟ್ಟು ಜಾಸ್ತಿ ಮಾಡೋ. ಶೆಕೆ ಹೊಡಿತಾ ಇದೆ ಆರಾಮಾಗಿ. ಸಾಗರ್ ಆರಾಮಾಗಿ ಮೇಲೆ ಲೈಟ್ ಆಫ್ ಮಾಡು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈಗ ಆರಾಮಾಗಿ ಹೋಗಿ ಆರಾಮಾಗಿ ಸಾಂಗ್ ಹಾಕು ಹೇಳ್ತೀನಿ. ಈಗ ಯಾವ್ದೋ ಹೇಳಿದ್ರ ಅವರು ಆರಾಮಾಗಿ ಸಿದ್ದಪ್ಪ ಜಾಯಿ ಅಂತ ಸಾಂಗ್. ಇರಿಟೇಷನ್ ಆಗ್ತಿದೆ ಅಣ್ಣ, ಸುಮ್ಮನೆ ಇರಿಟೇಷನ್ ಸಾಕು ಬ್ರೋ. ಆರಾಮಾಗಿ ಇರಿಟೇಷನ್. ಈ ನನ್ನ ಮಗನ್ ಸ್ವಲ್ಪ ಹೇಳೋದು ಜಾಸ್ತಿ ಮಾಡ್ತಾನೆ. ನನ್ನ ಮಗ ಬೇಕಂತಾನೆ ಇರಿಟೇಷನ್ ಆಗ್ತಿದವರು ಆರಾಮ್ ಇರಿಟೇಷನ್. ಬ್ರೋ ಬೇಜಾರ್ ಮಾಡ್ಕೊಂಬೇಡಿ. ನಿಂಗೆ ಗೊಜ್ಜೆ ನನ್ನ ಮಗ ಅಂತ ಬೈತಾವ ಸಾಗರ್. ನಾನು ಆರಾಮಾಗಿರೋ ದೊಡ್ಡ ಗೊಜ್ಜೆ. 2 hours later ನಮ್ದೇ ಫಸ್ಟ್ ಬೋಣಿ. ಇವಾಗ ನೋಡ್ಕೊಳ್ಳಿ, ಅವಾಗ ನಿಲ್ಸಿದ ತಕ್ಷಣ ಎಷ್ಟು ಕಾರ್ಗಳು ಬರ್ತವೆ. ಬಿಟ್ರೆ ಅಣ್ಣ ಒಳಗೆ ಹಾಕ್ಬಿಟ್ಟಿರೋನು ಮೋಸ್ಟ್ಲಿ ಇಲ್ಲಿ ಮೆಟ್ಲು ಹಚ್ಬಿಟ್ಟು. ಆದ್ಮೇಲೆ ನೋಡ್ರಿ, ಇವತ್ತು ನಿಮಗೆ ಆ ಪ್ಲೇಟ್ ಎಲ್ಲ ತೊಳಿಬೇಕು ನೀವೆಲ್ಲ ನೋಡಿ. ಯಾಕೋ ಹಿಂಗಾಡ್ತಾ ಇದೆಯಾ ಗೈಸ್? ನನ್ನ ಶರ್ಟ್ ಬಿಡಿ, ಅಣ್ಣನ ಶರ್ಟ್ ನೋಡಿ ಹೆಂಗಿದೆ. ಅದು ಕಾಸ್ಟ್ಯೂರದೇನೆ. ನಾನು ಇವಾಗಲೇ ನೋಡ್ತಾ ಇರೋದು, ಸಕ್ಕದಾಗೈತೆ ಅದನ್ನು ನೋಡಿ. ಅಲ್ಲಿ ಕನ್ನಡದಲ್ಲಿ ಮೈಸೂರು ಅಂತ ಬರೋದವರಲ್ಲ, ಅದು ಏನು ಮಸ್ತಾಗಿ ಕಾಣಿಸ್ತಾ ಇತ್ತು ನೋಡಿ. ಚೆನ್ನಾಗೈತೆ. ಇವಾಗಲೂ ಕೊಡ್ತಾರೆ ಅದು. ಫೇಮಸ್ ಆಗಿ ನಾವು ಕೊಲಾಬಲ್ ಇಸ್ಕೊಡ್ತೀವಿ ಮಚ್ಚ. ಕೊಲಾಬಲ್ಲ ಕಣ, ನಾವು ದುಡ್ಡು ಕೊಟ್ಟೆ ಮಾಡ್ತಿರೋದು. ಕೊಲಾಬ್ ಅನ್ಕೊಂಡ್ ನೋಡಿದ್ರೆ ಗೈಸ್, ಏನಾದ್ರು ಕೊಟ್ರೆ ಏನಾದ್ರು ಮಾಡಿಸಿದ್ರೆ ಕೊಲಾಬ್ ಅನ್ಕೊಂಡ್ಬಿಡ್ತಾರೆ. ಇದೇ ಪ್ರಾಬ್ಲಮ್. ನಮ್ಮ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ಸ್ ಏನಕ್ಕೆ ತಗೊಂಡ್ರೆ ನಾವು ನಮ್ಮನೆ ಕಮೆಂಟ್ ಹಾಕ್ತಿದ್ದ ಕಾರ್ ಫ್ರೀನಾ ಅಂತ. ನಿಜ ಬ್ರೋ, ಹ್ಞೂ ಅನ್ನೋದಕ್ಕೆ ಏನು ನಿಮಗೆ? ಇದು ಆ್ಯಕ್ಚುಲ್ ಆಗಿ ನಮ್ಗೊಂದು ಸ್ವಲ್ಪ ಕಮ್ಮಿ ಮಾಡಿಕೊಟ್ರು, ಟು ಬಿ ಫ್ರ್ಯಾಂಕು. ಅವ್ರ ವೆಬ್ಸೈಟಲ್ಲಿ ಡಿಫ್ರೆಂಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಕೊಡ್ತಾರೆ. ನನಗೊಂದು ಡಿಫ್ರೆಂಟು, ಅಣ್ಣಂಗೊಂದು ಡಿಫ್ರೆಂಟು,
ಸೊ ಇನ್ನೂ ಅಣ್ಣ ತಿರುಪ್ತಿದೊಂದು ಮಾಡಿಸೋರೆ, ಅದು ಇನ್ನೂ ಚೆನ್ನಾಗೈತೆ. ನಾನು ಇನ್ನೊಂದು ಡಿಸೈನ್ ಹಿಡಿದ್ದೆ, ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದೆ ಗೈಸ್. ಇಲ್ಲಿ ಬಂದು ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ, ವಡೆ, ಬೆಣ್ಣೆ. ಆಲ್ರೆಡಿ ಅಪ್ಪ ಏನ್ ಬ್ರೋ ಇದು? ಎದ್ದೇಳಿ ಬ್ರೋ ಅಂತ ಹೇಳ್ತಾನೆ ಇದೆ ಮನೇಲಿ ಎದ್ರ. ಹಾಂ ತಿಗದ ಪಕ್ಕ ಮಲಗಿದ್ರಿ ಯಾರು ಬ್ರೋ? ಏನ್ ಮಾತಾಡ್ತೀರಿ ಬ್ರೋ? ಕನ್ನಡ. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಬಂದು ಮೈಸೂರಿಗೆ ರೀಚ್ ಆದ್ವಿ. ಒಂದು ರೌಂಡ್ ಚೆನ್ನಾಗಿ ತಿಂದು ಮಲಗಿ ಎದ್ದು ಎಲ್ಲ ಆಗೋಯ್ತು. ಏನೇ ಹೇಳಪ್ಪ, ಹುಷಾರಾಗಿ ಕರ್ಕೊಂಬಂದ್ರು. ಏನಣ್ಣ ಸಾಕಾಗಂಟ ಇದೀರಿ ಈ ಕಡೆ ತಿರ್ಗಿ, ನಿಜವಾಗ್ಲೂ ಸೆಟ್ ಆಗ್ತಾ ಇತ್ತು ನಿಮ್ಗೆ. ಇದು ಫುಲ್ಲು ಗೂಚಿ ಸ್ಪೆಕ್ಸಲ್ಲಿ ಹಾಕೊಂಡು ಮಿಂಚ್ತಾವ್ರೆ. ಏನ್ರಿ ನಿಮ್ಗಿಂತನಾ ಹೇಳಿ? ನಂದೇನಿಲ್ಲ ಬಿಡ್ರಿ. ನೋಡಿ ಗೈಸ್ ಎಷ್ಟು ಜನ ಅವ್ರೆ ಇವತ್ತು. 5 ಅವರ್ ಆಗುತ್ತಂತೆ. ಹೌದಾ? 2,000 ರೂಪಾಯಿ ಟಿಕೆಟ್ ರೀ ಅಪ್ಪ. 2,000 ಆದ್ರೆ 2 ಅವರ್ ಆಗುತ್ತೆ. ಫ್ರೀ ಇದ್ರೆ ಮೋಸ್ಟ್ಲಿ ನಾಳೆನೇ ಬರೋದು. ಗೈಸ್ 5 ಟಿಕೆಟ್. ಏನಿನ್ ನನ್ನ ಜಾಗನೇ ಗೊತ್ತಿಲ್ಲ. ಹಾಂ ಇನ್ಯಾರ್ದು? ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಂದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವನ ಹತ್ರ ಇರ್ತೈತೆ. ಯಾವ್ದ್ರದ್ದು ಏನು ಬೇಕಾದ್ರೆ ಪಾಸ್ವರ್ಡು ಎಲ್ಲ ಇವ್ ನನ್ನ ಮಗನಿಗೆ ಗೊತ್ತಿರ್ತದೆ. ಓಕೆ ಗೈಸ್ ಬನ್ನಿ ಹೋಗೋಣ. ಹಾಂ ಹಂಗೋ ಮಧ್ಯ ಮೈಕ್ ತಂದಿದ್ದೀನಿ ಗೈಸ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪಿ ಸೌಂಡ್ ಬರ್ತೈತೆ. ಏನು ಬ್ರೋ ಏನು ಹೇಳ್ತೀರಾ? ಏನು ಹೇಳ್ತೀರಾ? ನೋಡಿ ಕರೆಕ್ಟಾಗಿ ಹೇಳಿ. ಕಾಲುಗಳು ಹೇಗೆ ನೋಡಿ ಬಿಟ್ಕೊಟ್ರೆ ಚೇರ್ ಕೊಡ್ತವ್ರೆ, AC ಬಸ್ಸು. ಹಾಂ 2,000 ರೂಪಾಯಿ ಕೊಡ್ತಾ ಇಲ್ವಾ? ಮೇಲೆ ಕಾಲು ನೋವಾಗಬಾರ್ದು ಅಂತ ಗ್ರೀನ್ ಮ್ಯಾಟು ಹಾಂ ಎಲ್ಲ ಹಾಕೋದು. ಅಲ್ಲಿ ಫ್ರೀ ಅವ್ರಿಗೆ ಹಾಕಿಲ್ವಾ ಇವೆಲ್ಲ? ಇಲ್ಲ ಅವೆಲ್ಲ ಇಲ್ಲ ಪಾಪ. ಅಣ್ಣ ಹಾಯ್ ಮಾಡ್ತಾವ್ರು ನೋಡಿ ನಿಮಗೆ. ಏನು ಹೇಳಿ ಅವ್ರ ಹೆಸರು? ಶಿವರಾಜು ಅಂತ. ಹಾಂ ಅಲ್ಲ ಇವ್ರ ಹೆಸರು ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ನೋಡಿದ್ದೀವಿ. ಹೆಸ್ರು ಹೇಳಿ, ಇವಾಗ ನೋಡಿದ್ದೀರ ತಾನೇ, ಹೆಸ್ರು ಹೇಳಿ. ಹೆಸರು ಏನು ಗೊತ್ತಿಲ್ಲ. ಓಲಿ ಏನು ಅಟ್ಲೀಸ್ಟ್ ನಿಮ್ಗೆ ಗೊತ್ತಾ ಬ್ರೋ ಏನು ಹೆಸರು ಗೊತ್ತಾ? ತುಂಬಾ ಸಲ ನೋಡೋರಲ್ಲ. ಟಿಕೆಟ್ ಕೊಡ. ಟಿಕೆಟ್ ಕೇಳಿದ್ರೆ ಕೈ ಕೊಡ್ತಾವ್ರೆ. ಎತ್ತದವೆಲ್ಲ ಹುಡುಗಿನೇ ಬರ್ತಾವಲ್ಲಯ್ಯ, ಒಂದಾದ್ರೂ ಹುಡುಗ ಬರ್ತಾರ ನೋಡಿ. ಎತ್ತು ಹುಡುಗಿ, ಇನ್ನೊಂದು ಎತ್ತು ಹುಡುಗಿ. ಇಲ್ಲ ದೇವರು ಎತ್ತಿ ಹಾಂ ಹುಡುಗಿ, ಎತ್ತಿ ಹುಡುಗಿ, ಹುಡುಗಿ, ಹುಡುಗಿ. ಹಾಂ ಹುಡುಗನ ಪ್ರಪಂಚ ಹುಡುಗಿ ಬರ್ದೆ ಇನ್ನೇನು ಹುಡುಗ ಬರ್ತಾರ ನಿಮ್ಮ ಥರ? ಇವಾಗ ಯಾರ್ಯಾರ ಫೀಡ್ ಯಾವ್ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ಇರಿ ಕ್ಲೋಸ್ ಮಾಡಿ. ನಿಮ್ದು ಆಯ್ತು ಬಿಡಿ, ಇನ್ನೊಂದ್ಸರಿ ಎಲ್ಲ ಮಾಡಲ್ಲ. ನಿಮ್ದು ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ ಸೆಕ್ಷನ್ ಓಪನ್ ಮಾಡಿ. ಹಾಂ ಎತ್ತಿ ಊಟ ಅದು ರೀಲ್ ಸೆಕ್ಷನ್ ಅಲ್ಲ ಅದು. ಎತ್ತಿ ಆಯ್ತು. ನೆಕ್ಸ್ಟ್ ಓಡಿಸಿ. ಹಾಂ ದೇವರು ಚಾಮುಂಡಿ ತಾಯಿ. ಹಾಂ ಐತೆ. ಹಾಂ ಇವ್ರ ಫೀಡ್ ಜನರಲ್ ಆಗಿ ಐತೆ ಗೈಸ್. ಶಿಶಾ ನಿಂತು ತೋರಿಸು, ನಿಂದೇನೇನು ಬರುತ್ತೆ. ಆಯಿತು. ಹಾಂ ನೋಡಿದ್ರ ಗೈಸ್, ಇಷ್ಟು ಜನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ನೀವೇ ಕಮೆಂಟ್ ಹಾಕಿ. ಓಕೆ ಅಣ್ಣ ಫುಲ್ ಡೀಪ್ ಸ್ಲೀಪಲ್ಲಿದ್ದಾನೆ ಗೈಸ್ ನೋಡಿ, ಎದ್ದೊಳ್ತಾನೆ ಇಲ್ಲ. ಬಸ್ ಹತ್ತಿದ ತಕ್ಷಣ ಮಾಡ್ತಾರ ಅಣ್ಣ ಗೌಂಡ. ಹಾಂ ಮಲಗಬಾರ್ದು. ರಾತ್ರಿ ಎಲ್ಲ ನಿದ್ದೆ ಹೊಡೆದವ್ರೆ. ಇವಾಗ ಇಲ್ಲೂ ಬಂದಿದ್ದು. 3 ಅವರ್ ಮಲಗಿರೋ ನಿದ್ದೆ. ಚಿಂತೆ ಇಲ್ಲದೆ ಇರೋನ್ಗೆ ಸಂತೆಯಲ್ಲೂ ನಿದ್ದೆ ಅನ್ನೋದಕ್ಕೆ ಇದೆ ಕಾರಣ. ಇಲ್ಲೊಬ್ಬ ಹಾಂ ಇಲ್ಲಿ ನೋಡಿ ಇವನೊಬ್ಬ. ಹಾಂ ಅಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು. ಹಾಂ ಯೂಟ್ಯೂಬ್ ಇರ್ತಾರೆ ಅಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟು ಹೊಂಟೋದು. 1947ರಲ್ಲಿ ಲ್ಯಾಂಡ್ಲೈನ್ ಇದೆ ಸ್ವಂತ. ಅವತ್ತು ಅವ್ರ ಮನೇಲಿ ಯಾವ ರಿಂಗ್ಟೋನ್ ಕೇಳಿದ್ರೆ ಇವತ್ತು ಅದೇ ರಿಂಗ್ಟೋನ್ ಇಟ್ಕೊಂಡವ್ರೆ. ಇವನಂತೂ ಇವತ್ತು ಎದೊಳತ್ ಕಾಣೆ ಹೆಂಗೆ ಮಾಡಿಕ್ಬಿಟ್ಟವ್ರು ನೋಡಿ ಗೈಸಲ್ಲಿ. ಫುಲ್ಲು ಜಿಂಗಿ ಚಕ್ಕ ಟುವಿ. ಸಾಕಾದಾಗ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ. ಇನ್ನೂ 2 ಅವರ್ ಆಯ್ತು ದರ್ಶನಕ್ಕೆ. ಹೋಗಿ ಕಾಯ್ಕೊಂಡಿರಿ ಅಂತ ಹೇಳ್ತವ್ರೆ. ಏನ್ ಚಪಾರ ನಿಜ ಹೇಳ್ತೆ ಮತ್ತೆ, ನಾವು ಬಡವ್ರು ನಮ್ಮನ್ನು ಬಿಟ್ಬಿಡಿ. ನಾವು ಬಡವರು ನಮ್ಮನ್ನ ಬಿಟ್ಬಿಡಿ ಅಂದ್ರಂತೆ ಬಿಟ್ಬಿಟ್ರಂತೆ. ಹೇಳಿದ್ರೆ ಹೆಂಗೆ ಹೋಗ್ಬೇಕನ್ಸ್ತದೆ. ಹೇಳಿ ಬೇಜಾರು ಮಾಡಿಸ್ತಾವ್ರೆ. ಇವಾಗ ಹೋಗ್ತಾ ಇದ್ದೀರಾ ಫುಲ್ ರಶ್ಶು. ವಿನಯ್ ನೋಡಿ ಏನಪ್ಪ ಇಷ್ಟು ಜನ ಹಿಂಗೆ ಓಡ್ಬತ್ತವ್ರೆ ಅಲ್ವಾ? ಮುಗಿರಿ ಕ್ಯಾಕ್ರಿಸಿ. ತುಂಬ ದಿನಗಳ ನಂತರ ಈ ಒಂದು ಎಕ್ಸ್ಪೀರಿಯನ್ಸ್ ಪಡಿತಾ ಇರೋದು ಗೈಸ್. ಇಲ್ಲಿ ಎಲ್ಲೋ ಒಂದು ಕಡೆ ನಿಂತಿದ್ದೀವಿ, ಹೋಗೋಕ್ಕಾಯ್ತಲ್ಲ ಬಿಡೋಕ್ಕಾಯ್ತಲ್ಲ. ಏನಾಗಿದೆ ಇದು ಪ್ಯಾಂಟು ಅಂದರೆ ಜನ ಚೇಂಜ್ ಕೇಳ್ತಾವ್ರಲ್ಲ ಅಷ್ಟೇ.
ತೋರ್ಸ್ದೆ ಅಣ್ಣ. ಫುಲ್ ರಾಜಮರ್ಯಾದಿ. ನೋ ಕ್ರೌಡೇ ಇಲ್ಲ. ಆಯ್ತು, ಆಮೇಲೆ ತಿರ್ಕೊಂಡೆ ಸುತ್ತಂಗೆ ಇವನು. ಹಾಯ್ ಬ್ರೋ, ಆರಾಮ? ನೀವೆಲ್ಲ ವಿ ಐ ಪಿನ ಬ್ರೋ. ನೋಡಿದ್ರೆ ಭಯ ಆಯ್ತಾಯ್ತಲ್ಲಪ್ಪ. ವಿ ಐ ಪಿ ಲೈನ್ ಇದೆಲ್ಲ ಗೈಸ್. ಹ್ಞೂ ಬ್ರೋ, ಆರಾಮ ಅಣ್ಣ? ಏನಣ್ಣ ಮುಂದಕ್ಕೆ ಜಾಗ ಸಿಗಲ್ಲ, ಜಂಪ್ ಹೊಡೆದ್ರೆ ಅಲ್ಲಿ ಫೋಟೋ ತೆಗ್ಸ್ಕೊಂಬತ್ತೀವಿ, ಅದಕ್ಕೆ ಹೋಯ್ತಾ ಇರೋದು ಗೈಸ್. ಸಕ್ಕತ್ತಾಗಿ ಹೇಳಿದ್ರು. ಇವಾಗ ನಾವು ವಿ ಐ ಪಿ ಇಲ್ಲಂತೆ, ಇವ್ರು 2,000 ರೂಪಾಯಿ ಅಂದ್ರಲ್ಲಂತೆ. ಯಾರು ಗೆಲ್ತಾರೆ ಅವ್ರಿಗೆ 1,000 ರೂಪಾಯಿ. ಬನ್ನಿ ಬ್ರೋ, ಎಲ್ಲಾರನ್ನೂ ತೋರ್ಸೋಣ. ಏನ್ ಬ್ರೋ ಬೆಳಗಿಂದ ಏನ್ ತೋರಿಸಿ ಬ್ರೋ? ಓ, ಮಧ್ಯದಕ್ಕೆ ಹಾಕೊಂಡಿದ್ದೀರಾ? ಹಂಗೆ ಅರ್ಥ ಆಯ್ತು ಅನ್ಸುತ್ತೆ ಬ್ರೋ. ನಿಮ್ ಎಲ್ಲಿ ಓಪನ್ ಇದೆ ಬ್ರೋ? ಬ್ರೋ ಅಲ್ಲ ಅವ್ರು ಇವ್ರ ಕಡೆ ಬಂದಾಗ ಅಲ್ಲಿ ಜೈನ್ ಹಾಕಣ. 5 ಜನ ಬ್ರೋ ಕೆರದಲ್ಲಿ ಹೊಡಿತಾರೆ. ಆ ಹಣ್ಣಂಗೆ ಒಬ್ರಿಗೆ ಬೆಲೆ ಇರೋದು ವಯಸ್ಸು, ಯಾರಿಗೂ ಬೆಲೆ ಇಲ್ಲ. ಹಾ, ಜಗಳ ಅಂದ್ರೆ ಎದ್ದು ಅಲರ್ಟ್ ಆಗ್ಬಿಡ್ತೀನಿ, ನಿಂತ್ಕೊಂಡು ನೋಡ್ತೀರಾ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೀವೇ ಸುಮ್ಮನೆ ಬೇಕಾದ್ರೆ ಮಾತಾಡ್ತೀರಾ. ಅಜ್ಜಿಗೆ ನಾಷ್ಟ ಕೊಡ್ತಿಲ್ಲ, ಅದಕ್ಕೆ ಬಿಡಿ ಹೋಗ್ಲಿ. ಅಜ್ಜಿ ನನ್ನ ಕಡೆಯಿಂದ 1 ಇಡ್ಲಿ 2 ವಡೆ ಪಾರ್ಸಲ್. ನಿಮ್ಮಜ್ಜಿನ ಬ್ರೋ? ನಿಮ್ಮಜ್ಜಿನ? ಹಂಗಾರೆ ಎಲ್ರಿಗೂ ಹೋಗುದ್ರಾ? ಸೇರ್ಸಿದ್ದಾರೆ. ಇಲ್ಲ ನೀವು ಹಿಂದೆಯಿಂದ ನೀವು ನೂಟ್ಲಾಗ್ಬಿಟ್ರೆ ನೀವು. ಸಾಕಾದಾಗ ಹೇಳಿದ್ರು, ಇಲ್ಲಿ ಕೇಳಿಸ್ಕೊಂಡ್ರ ನೀವು? ಅವ್ರು ಎಗರು ಬಿಟ್ಟು ತೊಡೆ ತರ್ಚ್ಕೊಬಿಟ್ಟು. ಯಾರು ನೋಡ್ತೀಯಾ? ಅಲ್ಲೇ ಇಲ್ವೇನೋ? ಇವನು ಹೊಟ್ಟೆಲ್ ಆಡಿಸ್ಬಿಟ್ಟ. ಆನೆಲ್ ಕರೀತ್ಯಾ? ಅವ್ನು ಆನೆ ಅಲ್ಲೇ ಇದ್ದಾನಲ್ಲ. ಆನೆಗೂ ಮುತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಬೇಡ 1 ಅವರ್ ಆಯ್ತು ಗೈಸ್. ಸೂಪರ್. 1 ಅವರ್ ಆಗೋಯ್ತು ಅಷ್ಟು ಬೇಗ? 1 ಅವರ್ ಹಾ, ನಾವು ಬಂದಿದ್ದು ಎಷ್ಟೊತ್ತಿಗೆ? 7:15 ಸೂಪರ್ ಫಾಸ್ಟ್ ನೀವು 7:15 ಯಪ್ಪ ಸಿಕ್ಕಾಪಟ್ಟೆ ಲೇಟ್ ಆಯ್ತು guys. ಸಿಕ್ಕಾಪಟ್ಟೆ ಬ್ರೋ, ನೀವು ಆರಾಮಾಗಿ ಆರಾಮಾಗಿರಿ. ನೀವು ಹೇಳ್ತೀರಿ ಅಜ್ಜಿಗೆ ನೀವು ಇವಾಗ ಏನ್ ಮಾಡ್ತೀರಾ ಗೊತ್ತಾ? ಏನ್ ಮಾಡ್ಲಿ ಅಂತ ಅಜ್ಜಿ ಏನ್ ಮಾಡ್ಲಿ ಅಂದ್ರೆ ಏನು ಮಾಡ್ಬೇಡಿ. ಅಜ್ಜಿ ಜೊತೆ ಸೇರಿರ್ಲಿ, ಎಲ್ಲವರೆಲ್ಲ ಹೊಡಿತೀವಿ. ಕರೆಕ್ಟ್ ಅಲ್ಲ ಅಜ್ಜಿ? ನಾ ಅಷ್ಟೊತ್ತಿಗೂ ಮುಂಚೆ ಗೊಟ್ಟ ಕಂಡ್ಬಿಟ್ಟಿರ್ತೀನಿ. ಆಯ್ತದ ಅಜ್ಜಿ, ನಿಮ್ಮ ಹೆಸರೇನು? ಹಾ, ಮದುವೆ ಆಗಕ್ಕೆ. ಹಲೋ ಮೇಡಮ್. ಯಾರಿಗೆ ಚುಡಾಯಿಸ್ತಾವನೆ ಗೊತ್ತಾ? ಅಜ್ಜಿಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದೇನು ಡೀಲ್ ಮಾಡಿಸ್ತಾರೆ ನೋಡ್ತೀನಿ ಗೈಸ್. ಬ್ರೋ ಎಷ್ಟು ಅವರ್ ಆಗುತ್ತೆ ಬ್ರೋ ಇಲ್ಲಿ? 2 ಅವರ್. ಯಾಕೆ ಯಾರು ಬಂದಿರ್ಬೇಕು ಅಂತ ಬ್ರೋ. ಇವಾಗ ಯಾವಾಗ ಅಂದ್ರೆ ಯಾವ್ದು ಕಡೆ ಹೋದ್ರೆ ಬೆಸ್ಟ್? ಎಲ್ಲ ಕಡೆ ಹೋದ್ರು ಸ್ಟ್ರಕ್ ಆಗಿದೆ ಈಗ. ಯಾವ ಕಡೆ 2,000 ರೂಪಾಯಿ ಅದು ಸ್ಟ್ರಕ್ ಆಗಿದೆ. ಅದೆಷ್ಟು ಅವರ್ ಆಗ್ಬೋದು? 1 ಅವರ್ ಆಗೋದಲ್ಲ. ಅಲ್ಲ, ಇದಕ್ಕೂ ಕಂಪೇರ್ ಮಾಡಿ ಯಾವ್ದು ಬೇಕಾಯ್ತದೆ? ಇದೇ ಬಿಟ್ಟದು. ಹಾ, ಬಿಡಿ ಬ್ರೋ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕಡೆಯಿಂದ ಹೋದ್ರೆ ಮನೆಗೆ ಹೋಗ್ತೀರಾ? ಸ್ಟಾರ್ಟ್. ಆಫ್ ಮೀಟ್ರ್. ಸರ್ 4 ಅವರ್ ನಿಂತಿದ್ದೀವಿ ಸರ್. ಪ್ರೂಫ್ ತರಿಸಿ. ಅಲ್ಲ ಕೇಳೋ ಮಚ್ಚ, ವಾಶ್ರೂಮ್ ಹೋಗಿ ಬಂದವರು ಸ್ಪೆಷಲ್ ಎಂಟ್ರಿ ಇಲ್ವಾ ಅಂತ ಕೇಳೋ. ಸರ್, ಇವನೇನೋ ಕೇಳ್ತಾ ಇದ್ದಾನೆ, ಕೇಳು. ಇವಾಗ ನೀನೇ ಕಣ. ಈ ದಿನ ದೇವ್ರು ನೋಡೋದು ಅಂದ್ರೆ ಇದು ಪೈರೇಟ್ಸ್ ಆಫ್ ಕೆರೇಬಿಯನ್ ಅಲ್ಲಿ ಟ್ರೆಷರ್ ಹುಡ್ಕೋದಂಗೆ. ಹಂಗೆ ತುಂಬಾ ಕಷ್ಟ. ಕರೆಕ್ಟ್ ಆಗಿದೆ. ಟಚ್ ಆಯ್ತಾ? ಇಲ್ಲ, ಆಗಿಲ್ವಾ ಬ್ರೋ? ನೀಟಾಗಿ ಮಾಡಿ. ನನ್ನ ಡೌ ಕೈನೂ ಹಿಂಗೆ ಇಟ್ಕೊಂಡು ಓಡಾಡಿಲ್ಲ ನನ್ನ ದೇವಸ್ಥಾನದಲ್ಲಿ.
ಆರಾಮಾಗಿದ್ದೆ ಮನೆಯಲ್ಲಿ, ನಿದ್ದೆ ಬೇರೆ ಆಗಿಲ್ಲ 3 ದಿವಸದಿಂದ. ಇವಾಗ ಅಣ್ಣ ನನಗೆ ನಿಮ್ಗೆ ಯಾವ್ಯಾವ ಭಾಷೆ ಬರ್ತವೆ ಹೇಳಬೇಕು? ತೆಲುಗು, ತಮಿಳ್, ಮಲಯಾಳಂ, ಸ್ಪ್ಯಾನಿಷ್, ಜರ್ಮನ್. ಸ್ಪ್ಯಾನಿಷ್ ಸ್ಪ್ಯಾನಿಷ್ ಅಲ್ಲಿ ಏನಾದ್ರು ಹೇಳಿ. ಅರ್ಥ ಆಗಲ್ಲ ಅಂತ ಬೈತಾ ಇದ್ರೆ ಏನೋ ಇವ್ರಿಗೆ ಎಲ್ಲ ಭಾಷೆ ಬರುತ್ತೆ, ಕಾಲಕ್ಕೆ ಭಾಷೆ ಬರುತ್ತೆ. ಹೌದಾ? ಏನೋ ಬಿಲ್ಡಪ್ ಆಗ್ತಾವನೆ. ಇದೊಂದು ಲೈನು ಇದೊಂದು ಲೈನು. ಸೊ ಇವ್ರನ್ನ ಕೇಳಿದೆ ಎಷ್ಟೊತ್ತಿಗೆ ಬಂದವ್ರೆ ಅಂತ. ಎಷ್ಟೊತ್ತಿಗೆ ಬಂದಿದ್ದು? ಮೆಟ್ಲತ್ಕೊಂಡ್ ಬಂದ್ರ? ದೇವ್ರೇ ಇವ್ರಿಗೆ ಆದಷ್ಟು ಬೇಗ ಮದುವೆ ಆಗಿ ಹಿಂಗೆ ಮಾಡಪ್ಪ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಮೇಡಮ್ ಆದ್ರೆ ಈ ಕಡೆ ತಿರುಗಿ. ಡಿಂಪಲ್ ಚೆನ್ನಾಗೈತಿ. ಚೆನ್ನಾಗೈತಿ ಬ್ರೋ. ಅಲಂಕಾರ ನೋಡಿ ಏನು ಮಸ್ತಾಗಿ ಮಾಡೋರೆ. ಫುಲ್ಲು ಮಾವಿನಕಾಯಿಗಳು, ಆಮೇಲೆ ಹಣ್ಣುಗಳು ಚೆನ್ನಾಗಿ ಮಾಡೋರೆ. ಬಟ್ ಆದರೆ ಮೇಂಟೆನೆನ್ಸ್ ಸಕ್ಸಸ್ಫುಲಿ ಆಫ್ಟರ್ 3 hours ಬಾಗಿಲ ಹತ್ರ ಬಂದಿದ್ದೀವಿ. ಒಳ್ಳೆ ಸರ್ವಿಸ್ ಏನೇ ಅನ್ನಿ, ಒಳ್ಳೆ ದರ್ಶನ. ನೀಟಾಗಿ ದೇವ್ರು ನೋಡ್ಕೊಬಿಡಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಲಿ. ತುಂಬ ಖುಷಿ ಆಯಿತು, ಸಮಾಧಾನ ಆಯಿತು. ಬನ್ನಿ ಹೋಗೋಣ. ಕ್ಯಾಮ್ರಾ ಮುಂದೆನೇ ಬರ್ತಾರಪ್ಪ. ಲೈವ್ ರೆಕಾರ್ಡಿಂಗ್ ಆಗ್ತಾ ಇದ್ರು. ಸಿಗೋಣ. ಬಾಯ್ ಬಾಯ್. ದರ್ಶನ ಆಯ್ತಾ? ಫುಲ್ಲು ಫ್ಯಾನ್ಸು ಎಲ್ಲ ಅಡ್ಡ ಹಾಕೊಂಡ್ಬಿಟ್ಟರು. ಯಾವ್ದು ಹೇಳಿ? ನಿನ್ನೆ ಜಾಯಿಂಟ್ ಬ್ರೋಗೆ. ಹೌದಾ ಬ್ರೋ ಬಂದ್ಬಿಡ್ತೀವಿ ಒಂದು ಸ್ವಲ್ಪ ಲೇಟು. ದ್ರೋಹಿ ಅಂದ್ರೆ ಸೂಪರ್. ಊಟನೂ ಮಾಡ್ಕೊಂಡ್ ಬಂದ್ಬಿಟ್ಟಿರಂಗಿದ್ದೀರಾ? ಆಯ್ತಾ ದರ್ಶನ? ದರ್ಶನ ಆಯ್ತಾ? ಕ್ರೇಜಿ ಬ್ರೋ. ಬೆಸ್ಟ್ ಇಸ್ಕುಂಟೋ ಪರಿಸ್ಥಿತಿ ಬಂತು. ಆಯ್ತಪ್ಪ. ನಾನು ವಿಷ್ಣು ಪರಮಾತ್ಮ. ಎಷ್ಟನೇ ಕ್ಲಾಸ್ ನೀವೆಲ್ಲ? ಫಾಲೋ ಮಾಡ್ಕೊಳ್ಳಿ. ಹಾ ಇವನ್ ರೀಲ್ ಸ್ಟಾರ್ ಸಾಗರ್, ಇವನು ನಾರ್ಮಲ್ ಸ್ಟಾರ್ ಅಲ್ಲ. ಹಾಯ್. ಬೇಸಿಕಲಿ ಯು ಹ್ಯಾವ್ ಡನ್ ಟಿಪಿಕಲಿ. ಬಾಯ್ಗೆ ಯಾರು ಏನಿಟ್ರು? ನಮ್ಮ ಪಕ್ಕದಲ್ಲಿರೋರು ಮನ್ಸಲ್ಲೇ ಬೇಕೋ ಯಾರ HMT ನನ್ನ ಮಗ. ನಿಂಗಲ್ಲ ಬೈಯಲ್ಲ, ಸುಮ್ಮನಿರು ಮಚ್ಚ. ನನಗೆ ಗೊತ್ತು ನೀನು. ನನ್ಗಲ್ಲ ಮಚ್ಚ, ನಿನಗೆ. ಗೈಸ್ ಅವರಿಬ್ರು ಫ್ರೆಂಡ್ಸ್ ನ ಬಿಟ್ಟು ಬಂದ್ಬಿಟ್ಟವ್ರು ಗೈಸ್ ನೋಡಿ. ನಾನು ಅವಾಗಲೇ ಹೇಳ್ದೆ ಬ್ರೋ, ಹೆಂಗಾದ್ರು ಫ್ರೀ ಬಸ್ಸಲ್ಲಿ ಬರಲಿ ಅವರು ಅಂತ ಹೇಳಿದ್ರು. ಬನ್ನಿ ಹಂಗೆ ಕೂರಿ. ಓ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ ಆಲ್ರೆಡಿ? ಹೌದಾ? ಇಲ್ಲ ಬ್ರೋ, ಬನ್ನಿ ಇಲ್ಲಿ ಮಲ್ಕೊಳ್ಳಿ. ಕೊಡಿ. ಯಾವ್ದು ಸ್ಟ್ಯಾಂಪ್ ಹಾಕ್ಸಿದ್ದೀರಾ ಇಲ್ಲಿವರೆಗೂ? ಚಾಮುಂಡಿ ಬೆಟ್ಟದಿಂದ ಸ್ಟಾರ್ಟ್ ಮಾಡ್ತೀರಾ? ವಾ ಕ್ರೇಜಿ. ಚಾಮುಂಡಿ ಬೆಟ್ಟದ ಹಾಕ್ಸಿದ್ರಾ? ಎಲ್ಲಿ ಮೊದಲನೇ ಪೇಜಾ? ಗೈಸ್ ನೋಡಿ ಎಷ್ಟು ಬ್ರೋ ಇದಕ್ಕೆ? 600. ಚೆನ್ನಾಗಿದೆ. ಆದಷ್ಟು ಬೇಗ ಹೊಡೋಗಿರೋ. ಹೌದಾ? ಹುಡುಗಿ ಹೊಡೋಗಳ ಬ್ರೋ? ಅಯ್ಯೋ ಪಾಪ ಅಲ್ಲ. ಹೇಳಿ ಬ್ರೋ ಇರ್ಲಿ. ವಿಡಿಯೋ ಬೇರೆ ಮಾಡ್ತಾ ಇದ್ದೀನಿ. ಹೆಸರು ಹೇಳಿ. ನಾವು ವಾಪಸ್ ಬರ್ಸ್ತೀವಿ. ಹೇಳಿ ಏನ್ ಬ್ರೋ ಹೆಸರು? ಶಶಾಂಕ್ ಅಂತ. ಕೇಳಿ ಬ್ರೋ. ಅಲ್ಲ ಹುಡುಗಿ ಹೆಸರು ಹೇಳಿ. ನಿನ್ನ ವಿಡಿಯೋ ತೋರಿಸ್ತೀರಾ? ಯಾರೋ ಬ್ರೋ? ಏನ್ ಬ್ರೋ ಹಿಂಗೆಲ್ಲ ಆಡ್ಕೊಂತವ್ರು ನಿಮ್ನ? ನೀ ಗೌರ್ಮೆಂಟ್ ಕೆಲ್ಸನಾ? ಸೆಂಟ್ರಲ್ ಗೌರ್ಮೆಂಟ್. ಏನ್ ಸೆಂಟ್ರಲ್? ಪೋಸ್ಟ್ ಅಲ್ಲ ಪೋಸ್ಟ್. ಅದೇ ಮನೆಗೆ ಹೋಗ್ಬಿಟ್ಟು ಪೋಸ್ಟ್ ಹಾಕೋದು. ಆಡ್ಕೊಂತವ್ರಾ? ಹೋಗ್ಲಿ ಬಿಡಿ, ಆಡ್ಕೊಂಡು ಅವಾಗ್ಲೇ ಅವ್ರು ನಿಮ್ಮ ಫ್ರೆಂಡ್ಸ್ ಆಗೋದು. ಅವ್ರು ಆಡ್ಕೊಂಡಿಲ್ಲ ಅಂದ್ರೆ ಫ್ರೆಂಡ್ಸ್ ಅಲ್ಲ ಅವರು. ಇವಾಗ ನೋಡಿ ಇವಂಗೂ ನಾವು ಹೇವಿ ಆಡ್ಕೋತೀವಿ ನೋಡಿ. ಅಷ್ಟು ಲೇಟ್ ಆಯ್ತು, ಅಷ್ಟು ರಶ್ ಆಯ್ತು ಅಂತ. ಅಷ್ಟು ಲೇಟ್ ಆದ್ರೂ ಒಳ್ಳೆ ದರ್ಶನ ಆಯ್ತಲ್ಲ, ಅದು ಖುಷಿ. ಸಿನಿಮಾ ಯಾವತ್ತಾದ್ರೂ ಮಳೆ ಚಳಿಗೆ ಓಡುತ್ತೆ. ಅಂದಿನೂ ಓಡಲ್ಲ ಅಂತ. ಅದು ಓಡುತ್ತೆ, ಬಚ್ಚಿಟ್ಕೊಳ್ಳುತ್ತೆ. ಹಾಕ್ತೀನಿ ನೋಡು ನೀವು. ನಿನ್ನ ಸಬ್ಸ್ಕ್ರೈಬರ್ ನಿನಗೆ ಆಗ್ತಾರೆ ಮಚ್ಚ, ತೊಳಗೂ ಆಗ್ತಾರ. ಬರಲ್ಲ ಹೆಂಗೋ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಡ್ರಾಪ್ ಹಾಕ್ಸ್ಕೊಂಡು ಕಾಲ್ ಫುಲ್ಲು ಊಷ್ಟ ಆಗ್ಬಿಟ್ಟಿದೆ. ಏ ಬಾರಲ್ಲಿ ಯಾಕೋ ಇಷ್ಟೊಂದು ಮಾತಾಡ್ತಾ ಇದೆಯೋ. ನಂಬರ್ ಚೆನ್ನಾಗೈತೆ 5585. ಹಾಂ ನೋಡ್ದಾ?
ನೀನ್ ಬ್ರೋ ನಿಜ ಸಬ್ಸ್ಕ್ರೈಬರ್. ವಿಶಾಲ ಮನಸ್ಸಿರೋರು ನೀವು. ಎಕ್ಸ್ಟೇಟರ್ ಕೊಟ್ಟರೆ ಹಿಂದೆ ಇರೋ ಬಿದ್ದಾಯ್ತಾನೆ. ಬಾಯ್ 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 ಬಾಯ್. ಎಕ್ಸ್ಟೇಟರ್ ಜೋರಾಗಿ ಕೊಡಿ, ಫಾಸ್ಟ್ ಆಗಿ. ಏನಿಲ್ಲ, ಕಾರ್ ರೋಡ್ಗೆ ಕಾರ್ ಹಾಕ್ಬಿಡ್ತೀನಿ ನಾನು. ಬೀಳ್ತೀನಿ ಬ್ರೋ. ಅಲ್ಲ ಒಳ್ಳೆ ಕಾಂಟೆಂಟ್ ನೋಡಿ ಬಿದ್ರೆ. ಏನು ಯಾವಾಗ್ಲೂ ಫೋನಲ್ಲಿ ಇರ್ತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಾಯ್ ಬಾಯ್. Bye, bye, ಸಿ ಯು. ಬಾಯ್ ಬಾಯ್. ಓಕೆ ಗೈಸ್, ದೇವಸ್ಥಾನದಿಂದ ಡೈರೆಕ್ಟ್ ಆಗಿ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಮರಾಠ ಮೆಸ್ ಅಂತ. ಸೊ ಇದು ಒಂದು ಹೊಸ ಜಾಗ. ನಮ್ಮ ವಿನಯ್ ಅವ್ರು ಹೇಳಿದ್ದು, ಇಲ್ಲಿವರೆಗೂ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು, ಚೆನ್ನಾಗಿದೆ ಅಂತೆ. ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳಿ. ಓಕೆ ಗೈಸ್, ಭರ್ಜರಿ ಊಟ ಮಾಡಿಕೊಂಡು ಇವಾಗ ನಾವೆಲ್ಲಿ ಬಂದು ತಿನ್ನೋದು ಇಟ್ಕೊಳ್ಳಲೇ ನನ್ನ ಮಗ ಸೋಂಬೇರಿ ನನ್ನ ಮಗ. ನೋಡಿ ಗೈಸ್, ಬೀಡ ತಿನ್ನೋದು, ಚಾಕ್ಲೇಟ್ ಡ್ರೈ ಫ್ರೂಟ್ ಬೀಡ ಅಂತ ಇದು. ಈಸ್ ಆ್ಯಕ್ಚುಲಿ ಇದು ಒನ್ ಆಫ್ ದ ಬೆಸ್ಟ್ ಮ್ಯಾಟ್. ನೋಡಿ ಹೆಂಗೈತೆ, ಯಾವ ಶೋರೂಮಲ್ಲೂ ಕೊಡಲ್ಲ ಆ ಥರ ಮ್ಯಾಟ್. ಮಲ್ಕೊಡಿ ಬ್ರೋ. ಚೆನ್ನಾಗಿ ತಿಂದ್ರ ಅಣ್ಣ. ನೋಡಿ ಹೆಂಗ್ ಮನೆ ಬೀಡ ಮದ್ದು ಕೊಡ್ತು, ಬೀಡ ಹಾಕೊಂಡಂಗೆ. ಏನು 420 ಬೀಡ ಗಿಡ ಹಾಕ್ಸ್ಬಿಟ್ಟಿದ್ರೆ ಹಿಂಗೆ. ನಾವು ನೋಡಿ ಗೈಸ್ ಕಾರ್ನ ಈ ಸೀಟೆಲ್ಲ ತೆಗ್ಸ್ಬಿಟ್ಟು ಒಂದು ಟಾಟಾ ಎಸಿ ತಗೊಂಡು ಹಾಸಿಗೆ ಕೊಡ್ಬೇಕು. ಮಳೆ ಬೇರೆ ಬರ್ತೈತೆ, ಒಳ್ಳೆ ವೆದರು. ಏನಂತೀರ ಬ್ರೋ? ಕಾಡು ಮನೆನೇ ನಿಮ್ಗೆ. ಕಾಡು ಮನೆ, ಗದ್ದೆ ಮನೆ. ಶಿಶೆ ಯಾವ ಮನೆನೋ? ಮೂಲೆ ಮನೆ. ತಪ್ಪು ಬ್ರೋ ಹಿಂಗೆಲ್ಲ ಮಾಡೋದು. ಏನ್ ಸಾಗರ್ ಬ್ರೋ, ದೇವಸ್ಥಾನಕ್ಕೆ ಹೋಗಿ ಬಂದು ಹಿಂಗೆಲ್ಲ ಮಲಗಬಾರ್ದು ಬ್ರೋ. ಅದು ಬೇರೆಯವ್ರ ತೊಡೆ ಮೇಲೆ ಏನ್ ಅವೆಲ್ಲ ಬೇಡ. ಲೋಪರ್ ಎಂತ ಮಾತಾಡ್ತಾನೆ ಗೊತ್ತಾಗೈತಿ ಇವನು. ಅಲ್ಲಿ ಕಾಲನ್ ಮಗ ಇವನು. ಹೆಸರು ಮೆನ್ಷನ್ ಮಾಡು ಮಚ್ಚ, ಒಂದೇ ಅಂತ. ಯಾರ್ದು? ಸುವಾಗ್ತಾನೆ. ಸುವಾಗಿ ಮಚ್ಚ. ನೀನೆಲ್ಲ ಎಲ್ಲಿ ಮಾತಾಡ್ತೀಯಳು? ನನಗೆ ಎಲ್ಲಿ ಮಚ್ಚ? ನೀನೆಲ್ಲ ಬರೀ ಇಂಗ್ಲೀಷಲ್ಲೇ. A few moments later. ಅಕ್ಕ ಬಂದ್ಲು. ಹ್ಯಾಪಿ ಬಿಲೇಟೆಡ್ ಬರ್ತಡೇ. ಮುಗ್ದಿ ಒಂದು ವೀಕ್ ಆಯ್ತು. ಅದಕ್ಕೆ ಅದೇ ಖುಷಿ ಪಾರ್ಟಿ. ಪಾರ್ಟಿಯಲ್ಲಿ ನೋಡಿ ನೋಡ್ದಾ? ಸ್ಟಾರ್ ಬಾಕ್ಸ್ ಹೋಗೋಣ ಬನ್ನಿ, 50% ಆಫ್ ಐತೆ. ಮಲ್ಕೊಂಡವ್ರೆ. ವಿನಯ್ ಹಂಗಲ್ಲ, ಶರತ್ ವಿನಯ್ ಕಸಿನ್ ನಂದನ 3 ಇದೆ, ಈ ಕಡೆ 4 ಇದೆ. ಅದ್ಯಾಕದು? ಇದು ಒಂದು ಮುಂಚೆ ಮಾಡಿಸಿದ್ದೆ, ನಾವು ಕಡಿಮೆ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡ್ಸೋದಿಕ್ಕೆ ಈ ಕಡೆನೂ ಮಾಡಿಸಿದ್ದೆ. ಈ ಹುಡುಗಿರ್ಗೆ ಅದೇನು ಕಿವಿ ಚುಚ್ಚಿಸ್ಕೊಳ್ಳೋದು ಇದಪ್ಪ. ನಾನೊಬ್ರು ನೋಡಿದ್ದೀನಿ 12 ಹಾಕ್ಸ್ಕೊಂಡೋಳೆ ಅಮ್ಮ. ಇಲ್ಲಿ ಫುಲ್ಲು. ಹಾಂ, ಸದ್ಯ ಕಿವಿ ಮಾತ್ರ ಚುಚ್ಚಿಸ್ಕೊತಾ ಇದೀಯಾ? ನಾನು ಏನು ಹೇಳಿದೆ, ಮೂಗು ಎಲ್ಲ ಚುಚ್ಚಿಸ್ಕೋತೀನೋ ಅಂತ. ನಾನು ಏನಪ್ಪ ಅಚ್ಚಿ ಹೋಗಿಪ್ಪ, ಬ್ಯಾಡ್ ಪೀಪಲ್. ಸರಿ, ಶರ್ಟ್ ಅಲ್ಲಿ ತಗೊಂಡೆ. ಚೆನ್ನಾಯ್ತಾ? ನಿಜ ಹೇಳು, ಆನೆಸ್ಟ್ ಆಗಿ ಹೇಳು. ಪ್ರಾಮಿಸ್ ಚೆನ್ನಾಗಿದೆ. ಹಿಂಗೆ ಫುಲ್ ದಸರಾ ವೈಬ್ಸ್. ಡಿಸೈನ್ ಮಾಡಿಸಿದ್ದು ಕಸ್ಟಮೈಸ್ಡ್. ಅವ್ನು ನೋಡ್ದ ವಿನಯ್ದು, ನಂದಿದು. ಪಾಪ ಇವ್ರುಗಳೆಲ್ಲ ಏನ್ ಮಾಡಿದ್ರು, ಇವ್ರುಗಳಿಗೂ ಎಲ್ಲ ಕೊಡಿಸ್ಬೇಕಿತ್ತು. ಕೊಡಿಸ್ತೀವಿ ಎಲ್ಲ. ಫಸ್ಟ್ ನಾವು ಹಾಕೊಂಡು ನೋಡಬೇಕು. ನಿನ್ಗೆ ಬ್ಲೌಸ್ ಹೊಲ್ಸ್ಲಾ? ಪ್ಯಾರಿ ಸಮಾಜ್ ಗೈ. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟೈಮು 7:15. ಬನ್ನಿ ಹೋಗೋಣ ಗೈಸ್. ನಮ್ಮಮ್ಮ ಬಂದು ಏನು ಮಾಡ್ತಾವ್ರೆ ನೋಡಿ, ಇಲ್ಲಿ ಕುತ್ಕೊಂಡು ಬ್ಲಾಗ್ ನೋಡ್ತಾವ್ರೆ ಸಿಸ್ಟಮ್ ಅಲ್ಲಿ. AC ಬಸ್ಸು ಹೆಂಗೈತೆ? ಒಂದು ಚೂರು ಆಚೆಯಿಂದ ಸೌಂಡ್ ಬರಲ್ಲ, ಏನಿಲ್ಲ. ಫುಲ್ ನೋಡು, ಅಷ್ಟರಲ್ಲಿ ಹೋಗಿ ಆಚೆ ಹೋಗ್ಬಿಡ್ತೀನಿ. ಸರಿ ಆಯ್ತು, ನೋಡ್ತಾ ಇರಲಿ ಬನ್ನಿ ಗೈಸ್, ಹೋಗಿ ಬರೋಣ. ಓಕೆ ಗೈಸ್, ಇವಾಗ ದಿನಕ್ಕೆ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಮೊಟ್ಟೆಯ ಕಥೆ ಅಂತೆ. ಯಾಕಂದ್ರೆ ನಮ್ಮ ಮೊಟ್ಟೆ ಕಳ್ಳ ಇಲ್ಲೇ ಅವನ್ನೇ ನೋಡಿ. ಈಗ ಗೊತ್ತಾಯ್ತು. ಇಲ್ಲಿ ಮೊಟ್ಟೆ ಕಳ್ಳ. ಏನೋ ಆರ್ಡರ್ ಮಾಡೋಣ ಬನ್ನಿ, ಏನು ಆರ್ಡರ್ ಮಾಡೋಣ ನೋಡೋಣ. ಇಲ್ಲೆಲ್ಲ ಮೊಟ್ಟೆ ಅನ್ಸುತ್ತೆ. ಏನಿದು? ಇದು ಟೇಸ್ಟ್ ಮಾಡಿದ್ದು. ಏನು ಹೇಳಿದ್ದು? ಇಲ್ಲಿ 7 ಥರ ಎಗ್ ರೈಸ್ ಸಿಗುತ್ತೆ. ಹಾಂ, ಇದು ಗೋಂಗೂರ ಎಗ್ ರೈಸ್. ಗೋಂಗೂರು ಆಂಧ್ರ ಸ್ಟೈಲ್, ಖಾರ ಸ್ಪೈಸಿ ಇರುತ್ತೆ. ಮೊಟ್ಟೆ ಕಳ್ಳ ಸಾಗರ್ ನೋಡು, ಚೆನ್ನಾಯ್ತಾ? ಸಖತ್ತಾಗೈತಾ? ಇಷ್ಟೊಂದು ಬಿಲ್ಡಪ್ ಆಗ್ತಾವ್ರ. ಡಿಫ್ರೆಂಟ್ ಆಗೈತೆ. ಏನೇ ಆದರೂ ಮಾಂಸ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ಅಲ್ಲ ಬ್ರೋ? ಯಾವುದು ಮೊಟ್ಟೆ ತಿಂತವನು, ಮೊಟ್ಟೆ ಅವ್ರ ಅಮ್ಮ ತಿನ್ನೋದು. ಅವ್ರ ಅಮ್ಮನ ಯಾರು ತಿಂತಾರೋ ಅವ್ರನ್ನ ತಿಂತೀವಿ ನಾವು. ಎಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಚೀಫ್ ಗೆಸ್ಟ್. ಹಂಗೆ ಸಿಗೋಣ ಬ್ರೋ. ಲವ್ ಯು. ಅವಾಗ ಸಿಗ್ತಾ ಇರ್ತಾರೆ, ಹಾಯ್ ಹೇಳ್ತಾರೆ, ಬಾಯ್ ಹೇಳ್ತಾರೆ, ಮನೆಗೆ ಹೋಗ್ತಾರೆ. ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಇದಕ್ಕೇನು ಮಾತಾಡ್ಬೇಕು ಅನ್ನೋದು. ಅದಕ್ಕೆ ನಾನು ನಿಮ್ಮ ಫ್ಯಾನು. ತಗೊಳ್ಳಿ, ಕೈ ಕೊಡ್ರಿ ಇನ್ನೊಂದ್ಸರಿ. ಹಾಂ ಸರಿ, ಮಾತೇ ಇಲ್ಲ.
ಎಷ್ಟು ಸಿಂಪಲ್ ಗೊತ್ತಾ? ಸಿಗುವ ಬಹಳ ಖುಷಿ ಆಯ್ತು. ಅಯ್ಯೋ ಮೇಡಮ್ ಈ ಆಕ್ಟಿಂಗ್ ಇನ್ನೊಂದು ಎಗ್ ರೈಸ್ ಪಾರ್ಸಲ್. ಮಗ ನೋಡಿ ಗೈಸ್ ತಿನ್ನೋದು ಅಂತಾನೆ ಓನರ್ನ ಪರಿಚಯ ಮಾಡ್ಕೊಂಡ್ಬಿಟ್ಟವನೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹೆಂಗೆ ಇಟ್ಕೊಂಡು ನಿಂತೇನದ ಒಂದೊಂದೇನಾ? ಫುಲ್ ಒಂದು ಬೈಕ್ ಹಾಕೋ ಫುಲ್ಲು. ಏಯ್ ಹಾಕೊಳ್ಳಲ್ವಾ? ಎರಡೆರಡು ಹಾಕೋತಿ ಒಂದೇ ಸರಿ. ಮೊಟ್ಟೆನಾ? ಸಾರಿ ಮೊಟ್ಟೆ ನಮ್ಸ ಸಾರಿ, ನಾನು ಏನು ಅಂತ ಹೇಳಲಿಲ್ಲ ಅಂದ್ರೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಚೆನ್ನಾಗಿದ್ಯಾ? ತಿನ್ನು ಮತ್ತೆ ಮೇಡಮ್. ನಾವು ಅವ್ನು ಮೊಟ್ಟೆ ತಿನ್ನೋದು, ನಾವು ಮೊಟ್ಟೆ ಅವ್ರ ಅಮ್ಮನ ತಿನ್ನೋಂಥದ್ದು. ಬೇಡ ತಿನ್ನು ಸ್ವಲ್ಪ ಮಾಚ. ಫುಲ್ ತಿಂದ್ಬಿಟ್ಟಿದ್ದೀನಿ ನಾನು, ಫುಲ್ ತಿನ್ಬಿಟ್ಟಿದ್ದೀನಿ. ಹೆಂಗ್ ಇಡ್ತಾವ ನೋಡು ಬಾಯಿಗೆ, ಜಿಂಗ್ 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 ಅಂತ, ಜಿಂಗ್ 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 ಅಂತ. ಎಷ್ಟು ದಿವಸ ಆಯ್ತು ಓಪನ್ ಆಗಿ? ಓ ಇವಾಗ ಓಕೆ ಹಾಂ ಕ್ರೇಜಿ. ವಿಸ್ಕಿ ಇಲ್ವಲ್ಲಪ್ಪ, ಏನಾಯ್ತು ಅಂತ ನೋಡಿದ್ರೆ ಅಮ್ಮ ನೋಡಲ್ಲಿ ಕೆಳಗಡೆ. ಬಿಡು ಆಯ್ತು, ಎತ್ಕೋತೀನಿ ಬಾ. ಓಕೆ ಗೈಸ್, ಟ್ರಿಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಈ ಒಂದು ಟ್ರಿಪ್ ಅಂತ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿ ಬಿಸಾಕ್ಬಿಟ್ಟಿದ್ದೀವಿ. ಫುಲ್ ಮೈಕೈ ಎಲ್ಲ ನೋವು ಬಂದುಬಿಟ್ಟಿದೆ. ಹೆಂಗಿತ್ತು ದಿವ್ಯಾ? ಮಲ್ಕೊಂಡೆ ಸಖತ್ತಾಗಿತ್ತು ಅಂತ ಡೌ ಮಾಡ್ತಾ ಇದ್ದೀನಿ. ಸೊ ಕಾಯ್ತಾ ಇರಿ, ಆದಷ್ಟು ಬೇಗ ಅದ್ರ ಬ್ಲಾಗ್ಸ್ ಬರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.